ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಇರಾನಿನ ಅಧ್ಯಕ್ಷ ಮಸೂದ್ ಪಜಕಿಯಾನ್ ಯುದ್ಧವನ್ನು ನಿಲ್ಲಿಸಲಿಕ್ಕೆ 3 ಷರತ್ತುಗಳನ್ನು ವಿಧಿಸಿದ್ದಾರೆ. ಆ ಷರತ್ತುಗಳನ್ನು ಹೇಳುವುದಕ್ಕಿಂತ ಮುಂಚೆ ಇರಾನಿನ ಜನರ ಸ್ಥಿತಿ ಹೇಗಿದೆ ಅನ್ನೋದನ್ನು ಮೊದಲು ನೋಡಿಬಿಡೋಣ. ಅದಾದ ಮೇಲೆ ಅಂತಾರಾಷ್ಟ್ರೀಯ ವಿಷಯಗಳ ಬಗ್ಗೆ ಹೆಚ್ಚಿನ ವಿವರಗಳನ್ನು ಕೊಡ್ತೀನಿ. ಮೊದಲನೇದಾಗಿ ಅಲ್ಲಿ ಇರಾನ್ನಲ್ಲಿರುವಂಥ ಬ್ಯಾಂಕ್ ಗ್ರಾಹಕರೇನಿದ್ದಾರೆ ಅವ್ರಿಗೆ ಇದ್ದಕ್ಕಿದ್ದ ಹಾಗೆ ನಿನ್ನೆ ಇಲ್ಲ ಮೊನ್ನೆ ಒಂದು SMS ಬರುತ್ತೆ 11ನೇ ತಾರೀಕಿಗೆ. ಏನಂತ, ಸಾಫ್ಟ್ವೇರ್ ಅಪ್ಡೇಟ್ ಮಾಡ್ತಾ ಇರೋದರಿಂದ, ಸಿಸ್ಟಮ್ನಲ್ಲಿ ತೊಂದರೆಯಾಗಿರುವುದರಿಂದ ನೀವು ನಿಮ್ಮ ಬ್ಯಾಂಕಿನ ಟ್ರಾನ್ಸಾಕ್ಷನ್ಗಳನ್ನು ನಿಭಾಯಿಸಲಿಕ್ಕೆ ಆಗೋದಿಲ್ಲ, ಆಪ್ರೇಟ್ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೋಸ್ಕರ ಕ್ಷಮೆ ಇರಲಿ ಅಂತ. ವಿ ರಿಗ್ರೆಟ್ ಫಾರ್ ನಾನ್ ಟ್ರಾನ್ಸಾಕ್ಷನ್. ಅಂದರೆ ದುಡ್ಡನ್ನು ಹಾಕಲಿಕ್ಕಾಗೋದಿಲ್ಲ, ದುಡ್ಡನ್ನು ತೆಗಿಲಿಕ್ಕಾಗೋದಿಲ್ಲ, FDಯನ್ನು ಮುರಿಸ್ಕೊಳ್ಳಿಕ್ಕಾಗೋದಿಲ್ಲ, ಹೊಸ ಯಾವುದೇ ರೀತಿಯ ಬ್ಯಾಂಕ್ ವ್ಯವಹಾರಗಳನ್ನು ಗ್ರಾಹಕರು ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಕಾರಣವನ್ನು ಏನು ಕೊಡ್ತಾ ಇದ್ದಾರೆ? ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ, ಸಿಸ್ಟಮ್ ಅಪ್ಗ್ರೇಡೇಷನ್ ಮಾಡ್ತಾ ಇದ್ದೀವಿ, ಬಗ್ಸ್ಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀವಿ. ಏನಿದರ ಅರ್ಥ ನೋಡಿ, ಜನರ ಜನಜೀವನ ನಡೆಯೋದೇ ಬ್ಯಾಂಕಿನ ವ್ಯವಹಾರಗಳ ಮೂಲಕ. ನಿಮ್ಮ ಅಕೌಂಟ್ನಿಂದ ದುಡ್ಡು ಟ್ರಾನ್ಸ್ಫರ್ ಆಗೋದಿಲ್ಲ ಅಂದರೆ, ಅಥವಾ ನೀವು ಬ್ಯಾಂಕಿಗೆ ಹೋಗಿ ದುಡ್ಡನ್ನು ತೆಗಿಲಿಕ್ಕಾಗೋದಿಲ್ಲ ಅಂದರೆ, ATMನಲ್ಲಿ ದುಡ್ಡು ಬರೋದಿಲ್ಲ ಅಂತ ಅನ್ನೋದಾದರೆ, ನಿಮ್ಮ FD ರಿಸಿಟ್ ಇದ್ದದ್ದನ್ನು ತೆಗೆದುಕೊಂಡು ಹೋಗಿ ಕ್ಯಾಶ್ ಮಾಡ್ಕೊಂಡು ಬರಲಿಕ್ಕಾಗೋದಿಲ್ಲ ಅನ್ನೋದಾದರೆ, ಅಲ್ಲಿಗೆ ನಿಮ್ಮ ಆರ್ಥಿಕ ಜೀವನ ಸಂಪೂರ್ಣವಾಗಿ ಸ್ತಬ್ಧ ಆಯಿತು ಅಂತಲೇ ಅರ್ಥ. ಆಮೇಲೆ ನಮ್ಮ ಇಡೀ ಜೀವನ ನಿರ್ಭರ ಆಗಿರೋದೇ ಆರ್ಥಿಕ ವ್ಯವಹಾರಗಳ ಮೂಲಕ. ಒಂದು ಚಪ್ಪಲಿ ಹರಿದ್ರೆ ಅದರ ರಿಪೇರಿಗೆ ಒಂದು 10 ರೂಪಾಯಿಂದ ಕೆಲಸ ನಮ್ಮ ಜೀವನ ಶುರುವಾಗೋದು. ಅಂಥದ್ದರಲ್ಲಿ 2 ಪ್ರಮುಖ ಬ್ಯಾಂಕುಗಳು, ಒಂದು ಬ್ಯಾಂಕ್ ಸೆಪಾ ಅಂಥೇಳಿ. ಈ ಬ್ಯಾಂಕ್ ಸೆಪಾದಲ್ಲಿ ಅತಿ ಹೆಚ್ಚು ವ್ಯವಹಾರ ನಡೆಸೋದು ಯಾವುದು ಅಂತಂದರೆ ಈ IRGC ಏನಿದೆಯಲ್ಲ, ಯಾವ ಅಲ್ಲಿಯ ಧಾರ್ಮಿಕ ಪರಮೋಚ್ಚ ನಾಯಕನ ಅಂಡರ್ನಲ್ಲಿ ಬರುವಂಥ IRGC ಇದೆಯೋ, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾಪ್ಸ್ ಅಂತ, ಅವರ ಅಕೌಂಟ್ ಇರುವಂಥ ಬ್ಯಾಂಕ್ ಅದು ಬ್ಯಾಂಕ್ ಸೆಪಾ ಅಂತೇಳಿ. ಇನ್ನೊಂದು ಬ್ಯಾಂಕ್ ಮೆಲಿ ಅಂತ. ಬ್ಯಾಂಕ್ ಮೆಲಿ ನಮ್ಮಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗಿದೆ ಆ ಬ್ಯಾಂಕ್ ಮೆಲಿ ಅಂತ. ಜನರ, ಇಂಡಸ್ಟ್ರಿಗಳ, ಸರ್ಕಾರಿ ಕಚೇರಿಗಳ ಅಕೌಂಟ್ಗಳಿರೋದು ಬ್ಯಾಂಕ್ ಮೇಲಿನಲ್ಲಿ. ನಮ್ಮ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಹೇಗಿದೆಯೋ ಹಾಗಲ್ಲಿ ಸೆಂಟ್ರಲ್ ಬ್ಯಾಂಕ್ ಆಫ್ ಇರಾನ್ ಅಂತ ಇದೆ. ಈ ಬ್ಯಾಂಕ್ ಮೇಲಿ ಮತ್ತು ಬ್ಯಾಂಕ್ ಸೆಪಾದಲ್ಲಿ ವ್ಯವಹಾರ ನಡೆಸೋ ಹಾಗಿಲ್ಲ. ಇದಕ್ಕೆ ಕಾರಣ ಏನು ಕೊಡ್ತಾ ಇದೆ ಅಂದರೆ, ಬರ್ತಾ ಇರೋ ಮಾಹಿತಿಯ ಪ್ರಕಾರ 2 ಬ್ಯಾಂಕಿನ ಮೇಲೆ ಹ್ಯಾಕರ್ಸು ಇದನ್ನು ಮಾಡಿಬಿಟ್ಟಿದ್ದಾರೆ, ಅಟ್ಯಾಕ್ ಮಾಡಿದ್ದಾರೆ. ಇಡೀ ಅವರ ಆರ್ಥಿಕ ವ್ಯವಹಾರಗಳೆಲ್ಲ ಅಸ್ತವ್ಯಸ್ತ ಆಗಿಬಿಟ್ಟಿದ್ದಾವೆ, ಯಾವುದೇ ಡಾಟಾ ಸಿಗ್ತಾ ಇಲ್ಲ. ಆ ರೀತಿಯದಾದಂಥ ದಾಳಿಯನ್ನು ಇಸ್ರೇಲು ಇರಾನ್ ಮೇಲೆ ಮಾಡಿದೆ. ಇದು ಮೊದಲನೆಯ ಕಾನ್ಸ್ಪಿರಸಿಯ ಥಿಯರಿ. ಎರಡನೇದು, ಯುದ್ಧದ ಸಂದರ್ಭದಲ್ಲಿ ಆರ್ಥಿಕ ದುಷ್ಪರಿಣಾಮ ಉಂಟಾಗಿ ದೇಶದ ಯಾವ ದುಡ್ಡು ಎಲ್ಲವೂ ಕೂಡ ದಿವಾಳಿ ಹಂತಕ್ಕೆ ತಲುಪಿದಾವೆ, ಅದನ್ನು ಮುಚ್ಚಿ ಹಾಕಲಿಕ್ಕಾಗಿ ನೀವು ವ್ಯವಹಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಇರಾನ್ ಸರ್ಕಾರ ಅಥವಾ ಅಲ್ಲಿಯ ಸೆಂಟ್ರಲ್ ಬ್ಯಾಂಕ್ ಆಫ್ ಇರಾನು ಈ ರೀತಿಯದಾದಂಥ ನಿರ್ದೇಶನವನ್ನು SMS ಮೂಲಕ ಹರಡಿದೆ. ಏನೇ ಆಗಲಿ, ಈ ರೀತಿಯದಾದಂಥ ಬೆಳವಣಿಗೆ ಇದೆಯಲ್ಲ, ಇದು ಇರಾನಿಗೆ ಭಾಳ ದೊಡ್ಡ ಮಟ್ಟದ ಬಿಕ್ಕಟ್ಟನ್ನು ಸೃಷ್ಟಿ ಮಾಡುವಂಥ ವಿಚಾರ. ಏನಾಗತ್ತೆ, ಈಗ ಯಾವ ಯುದ್ಧದಲ್ಲಿ ನಿರತರಾಗಿರುವ ದೇಶಗಳಿದಾವಲ್ಲ, ಅವು ಸೋಷಿಯಲ್ ಮೀಡಿಯಾ ಮೂಲಕ ಆಗಲಿ ಅಥವಾ ಅಧಿಕೃತ ಹೇಳಿಕೆಗಳ ಮೂಲಕ ಆಗಲಿ ಯಾವುದೇ ಸುದ್ದಿಗಳನ್ನು, ಅಸಲಿ ಸುದ್ದಿಗಳನ್ನು, ನೈಜ ಸುದ್ದಿಗಳನ್ನು, ನಿಖರತೆಯನ್ನು ಕಾಪಾಡಿಕೊಂಡು ಯಾವ ಸುದ್ದಿಯನ್ನು ಬಿಡ್ತಾ ಇಲ್ಲ. ಎದುರಾಳಿ ಶತ್ರು ರಾಷ್ಟ್ರಕ್ಕೆ ಯಾವ ರೀತಿಯ ಸೂಚನೆ ಸಂದೇಶ ಕೊಡಬೇಕೋ ಆ ರೀತಿಯ ಸುದ್ದಿಗಳು ಹರಿದಾಡ್ತವೆ ವಿನ ವಾಸ್ತವದ ಸ್ಥಿತಿ ಹೊರಗಿನ ಜಗತ್ತಿಗೆ ಗೊತ್ತೇ ಆಗುವುದಿಲ್ಲ. ಆದರೆ ಇರಾನಿನ ಬ್ಯಾಂಕಿನ ಗ್ರಾಹಕರಿಗೆ ಈ ರೀತಿಯ SMS ಬಂದಿರುವುದು ದಿಟ. ಅವರು ಕಂಗಾಲಾಗಿ ಮುಂದೆ ಏನು ಮಾಡಬೇಕು ತಿಳಿಯಲಾರದ ಸ್ಥಿತಿಗೆ ಬಂದಿರುವುದಂತೂ 100ಕ್ಕೆ 100 ದಿಟ. ಎರಡನೇದಾಗಿ ನಿಮಗೆ ಹೇಳಿದೆ, ಈ ಮಸೂದ್ ಪಜಕಿಯಾನ್ ಅಂತ ಇದನ್ನಲ್ಲ, ಈತ 3 ಷರತ್ತುಗಳನ್ನು ಈ ಇಸ್ರೇಲ್ ಮತ್ತು ಅಮೇರಿಕೆಗಳಿಗೆ ವಿಧಿಸಿದ್ದಾನೆ. ಮೊದಲನೇದು ಏನಪ್ಪ ಅಂತಂದರೆ, ಇರಾನಿನ ಹಕ್ಕುಗಳನ್ನು ಕಾಪಾಡಿಕೊಳ್ಳಲಿಕ್ಕೆ ಯಾವುದೇ ವಿಷಯದಲ್ಲಿ ತೊಂದರೆಯನ್ನು ಮಾಡಬಾರದು. ಏನು ಹಂಗಂದರೆ, ಈಗ ಒಂದು ದೇಶ ಅಂದರೆ ದೇಶಕ್ಕೆ ತನ್ನದೇ ಆದಂಥ ಸ್ವಾತಂತ್ರ್ಯ, ತನ್ನದೇ ಆದಂಥ ಹಕ್ಕುಗಳು ಖಂಡಿತವಾಗಿ ಇರ್ತವೆ. ಅದರಲ್ಲಿ ಯಾರೂ ಮಧ್ಯಪ್ರವೇಶ ಮಾಡುವ ಅಗತ್ಯವೇ ಇಲ್ಲ. ಈತ ಮಸೂದ್ ಪಜಕಿಯಾನ್ ಏನು ಹೇಳ್ತಾ ಇದ್ದಾನೆ ಅಂದರೆ, ಈ ಹಕ್ಕು ಸಾರ್ವಭೌಮತೆಯನ್ನು ಕಾಪಾಡಿಕೊಳ್ಳೋದು, ಸವರಿನಿಟಿ ಆಫ್ ದಿ ನೇಷನ್ ಮತ್ತು ರೈಟ್ಸ್ ಅಂತ ಏನಂದರೆ, ಈತನಿಗೆ ಬ್ಯಾಲಿಸ್ಟಿಕ್ ಮಿಸೈಲ್ ಮಾಡುವುದನ್ನು ನೀವು ತಡೆಯುವ ಹಾಗಿಲ್ಲ.
ಇವರು ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡುವುದನ್ನು ಅಮೇರಿಕ ಆಗಲಿ ಇಸ್ರೇಲ್ ಆಗಲಿ ಅದರ ವಿರುದ್ಧ ಸ್ಯಾಂಕ್ಷನ್ಸ್ ಹಾಕೋದಾಗಲಿ ಇದನ್ನು ನಿಷೇಧ ಹೇರೋದಾಗಲಿ ಆ ರೀತಿಯದಾದಂಥ ಯಾವುದೇ ಬಿಕ್ಕಟ್ಟು ಸೃಷ್ಟಿಯಾಗುವ ಹಾಗೆ ಮಾಡೋ ಹಾಗಿಲ್ಲ. ಅವ್ರಿಗೇನು ಇಷ್ಟ ಬರುತ್ತೋ ಅದನ್ನ ಮಾಡಲಿಕ್ಕೆ ಅವ್ರನ್ನ ಬಿಟ್ಟು ಬಿಡಬೇಕು ನೀವು. ಅದು ಮೊದಲನೇ ಷರತ್ತು. ಎರಡನೇದೇನಪ್ಪ ಅಂದರೆ, ಇಷ್ಟು ದಿವಸ ನೀವು ಯುದ್ಧ ಮಾಡಿದ್ರಿಂದ ನಮಗೆ ಸಾವಿರಾರು ಕೋಟಿ ರೂಪಾಯಿಗಳ ನಷ್ಟ ಆಗಿದೆ ಇರಾನ್ಗೆ. ಆ ನಷ್ಟವನ್ನು ಅಮೇರಿಕ ಇಸ್ರೇಲ್ಗಳು ಭರಿಸಿಕೊಡಬೇಕು, ಪರಿಹಾರವನ್ನು ಕೊಡಬೇಕು. ಇನ್ನು ಮೂರನೇದ್ದು ಮುಂದೆ ಎಂದೂ ಕೂಡ ನಮ್ಮ ಮೇಲೆ ಯುದ್ಧ ಮಾಡುವುದಿಲ್ಲ ಅಂತ ನೀವು ಖಚಿತಪಡಿಸಬೇಕು. ನೋಡಿ ಹೇಗಿದೆ, ಇದನ್ನು ಇಂಟರ್ನ್ಯಾಷನಲ್ ಗ್ಯಾರಂಟಿ ಕೊಡಬೇಕಂತೆ. ಅಂದರೆ ನೀವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ಹೇಳಿಕೆಯನ್ನು ಕೊಡಬೇಕು, ಇನ್ನೆಂದೂ ಕೂಡ ನಾವು ಇರಾನ್ ಮೇಲೆ ದಾಳಿ ಮಾಡೋದಿಲ್ಲ ಅನ್ನುವಂಥ ಗ್ಯಾರಂಟಿಯನ್ನು ಕೊಡಬೇಕು. ಹಾಗೆ ಮಾಡಿದರೆ ಮಾತ್ರ ನಾವು ಯುದ್ಧವನ್ನು ನಿಲ್ಲಿಸ್ತೇವೆ. ಮೊದಲನೇದಾಗಿ ಇವರಿಗೆ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಮಾಡ್ತಾರೆ, ಇವರು ಡರ್ಟಿ ಬಾಂಬ್ಸ್ ಮಾಡ್ತಾರೆ, ನ್ಯೂಕ್ಲಿಯರ್ ಬಾಂಬ್ಸ್ ಮಾಡ್ತಾರೆ ಅನ್ನುವಂಥ ಏಕಮೇವ ಕಾರಣಕ್ಕೋಸ್ಕರ ಇಸ್ರೇಲ್ ಯುದ್ಧವನ್ನು ಸಾರಿದೆ, ಅಮೇರಿಕ ಅದರ ಜೊತೆ ಸೇರಿದೆ. ಏಕೆಂದರೆ ಇರಾನಿನ ಸಂವಿಧಾನದಲ್ಲಿಯೇ ಸ್ಪಷ್ಟವಾಗಿ ಉಲ್ಲೇಖ ಇದೆ, ಏನಂದರೆ ಯಹೂದಿಗಳ ದೇಶವನ್ನು ಉಳಿಸಬಾರದು, ಇಸ್ರೇಲ್ ಎನ್ನುವಂಥ ರಾಷ್ಟ್ರ ಇರಕೂಡದು ಅಂತ ಅವ್ರ ಸಂವಿಧಾನದಲ್ಲಿದೆ. ಇಸ್ರೇಲ್ನ ಸಂವಿಧಾನದಲ್ಲಿ ಹಾಗಿಲ್ಲ, ಇರಾನಿನ ಸಂವಿಧಾನದಲ್ಲಿ ಆಗಿದೆ. ಇರಾನ್ನ ಸಂವಿಧಾನದಲ್ಲಿ ಇಸ್ರೇಲ್ ಎನ್ನುವಂಥ ಯಹೂದಿಗಳ ರಾಷ್ಟ್ರ ಇರಕೂಡದು ಅಂತ ಕಾನ್ಸ್ಟಿಟ್ಯೂಷನಲ್ಲಿ ಅವರು ಡಿಕ್ಲೇರ್ ಮಾಡಿದ್ದಾರೆ. ಇಸ್ರೇಲ್ ಕಾನ್ಸ್ಟಿಟ್ಯೂಷನ್ ಏನು ಹೇಳುತ್ತೆ, ಲೀವ್ ಆ್ಯಂಡ್ ಲೆಟ್ ಲಿವ್ ಅಂತ ಹೇಳ್ತಾರೆ. ನಮಗೆ ಬದುಕ್ತೀವಿ ನಾವು ಬದುಕ್ತೀವಿ, ನಮಗೆ ಬದುಕಲಿಕ್ಕೆ ಬಿಡಿ, ನೀವು ಬದುಕ್ರಿ ಅಂತ. ತದ್ವಿರುದ್ಧವಾದಂಥ ಎರಡು ಸಿದ್ಧಾಂತಗಳಿವು. ಯಾವಾಗ ಒಂದು ರಾಷ್ಟ್ರವೇ ಇರಬಾರ್ದು ಅಂತ ಸಂವಿಧಾನದಲ್ಲಿ ಬರೆಯಲಾಗಿದೆಯೋ ಆವಾಗ ಎದುರಾಳಿ ರಾಷ್ಟ್ರವಾದಂಥ ಇಸ್ರೇಲು ತನ್ನ ಶತ್ರು ಈ ರೀತಿ ತೀರ್ಮಾನ ಮಾಡಿದಾಗ ಅದನ್ನು ಉಳಿಸ್ಬೇಕು ಅಂತ ಆತ ಹೇಗೆ ಅನ್ಕೋತಾರೆ, ಅದನ್ನು ಶಸ್ತ್ರರಹಿತ ರಾಷ್ಟ್ರವನ್ನಾಗಿ ಮಾಡಬೇಕು, ಅಥವಾ ರಾಷ್ಟ್ರವೇ ಇರಲಾರದ ಹಾಗೆ ಮಾಡಬೇಕು, ಅಥವಾ ರಾಷ್ಟ್ರ ತನಗೆ ಹೇಗೆ ಬೇಕೋ ಅಂತ ಆಳ್ವಿಕೆ ಇರುವಂಥ ವ್ಯವಸ್ಥೆಯನ್ನು ಅಲ್ಲಿ ತರಬೇಕು. ಆ ನಿಟ್ಟಿನಲ್ಲಿ ಇಸ್ರೇಲು ಮೊದಲನೇ ಷರತ್ತಿಗೆ ಯಾವುದೇ ಕಾರಣಕ್ಕೂ ಒಪ್ಪುವ ಪ್ರಶ್ನೆ ಬರೋದಿಲ್ಲ. ಇನ್ನು ಜಗತ್ತಿನಲ್ಲಿ ಇಷ್ಟೆಲ್ಲ ಯುದ್ಧಗಳು ನಡೀತಾ ಇದ್ದಾವೆ. ಆ ಕಡೆ ಉಕ್ರೇನದ್ದು ನಡೀತಾ ಇರ್ತದೆ, ಈ ಕಡೆ ಗಾಜಾ ಪಟ್ಟಿನಲ್ಲಿ ನಡೀತು. ಯಾವ ರಾಷ್ಟ್ರವೂ ಪರಿಹಾರವನ್ನು ಕೇಳಿಕೊಂಡು ಷರತ್ತನ್ನು ವಿಧಿಸಿರಲಿಲ್ಲ. ಈಗ ಇರಾನ್ ಕೇಳ್ತಾ ಇದೆ, ನಮಗೆ ನೀವು ಪರಿಹಾರವನ್ನು ಕೊಡಿ, ಅಮೇರಿಕ ನಮಗೆ ಪರಿಹಾರವನ್ನು ಕೊಡಬೇಕು. ಮೊದಲನೇದಾಗಿ ಡೊನಾಲ್ಡ್ ಟ್ರಂಪು ಯುದ್ಧವನ್ನು ಮುಗಿಸಿದರೆ ತಾನು ಗೆದ್ದಿದ್ದೇನೆ ಅಂತಲೇ ಅದನ್ನು ಬಿಂಬಿಸಬೇಕು ಜಗತ್ತಿಗೆ, ಅದು ಆತನಿಗಿರುವಂಥ ಅನಿವಾರ್ಯತೆ. ಹಾಗಿರುವಾಗ ಯುದ್ಧವನ್ನು ನಿಲ್ಲಿಸುವ ಸಂದರ್ಭದಲ್ಲಿ ಈ ರೀತಿಯದಾದಂಥ ಷರತ್ತು ಹಾಕಿದಾಗ ತಾನು ದುಡ್ಡು ಕೊಡ್ತೀನಿ ಅಂತ ಒಪ್ಕೊಂಡ್ಬಿಟ್ರೆ ತಾನು ಸೋತಂತೆ ಅನ್ನೋದು ಪರೋಕ್ಷವಾಗಿ ಸಾರಿದಂತೆ. ಈ ಸಂದರ್ಭದಲ್ಲಿ ಡೊನಾಲ್ಡ್ ಟ್ರಂಪ್ ಆಗಲಿ ಅಥವಾ ಬೆಂಜಮಿನ್ ನೆತನ್ಯಾಹು ಆಗಲಿ ಶತ್ರು ರಾಷ್ಟ್ರಕ್ಕೆ ಪರಿಹಾರವನ್ನು ಯಾಕೆ ಕೊಡ್ತಾರೆ? ಇನ್ನು ಮೂರನೇ ಪಾಯಿಂಟಿಗೆ ಬಂದಾಗ ಗ್ಯಾರಂಟಿ ಕೊಡಬೇಕು, ಇಂಟರ್ನ್ಯಾಷನಲ್ ಗ್ಯಾರಂಟಿ ಕೊಡಬೇಕು, ಮುಂದೆ ಎಂದೂ ಕೂಡ ನಮ್ಮ ಮೇಲೆ ದಾಳಿ ಮಾಡೋದಿಲ್ಲ ಅಂಥೇಳಿ. ಅದು ಹೇಗೆ ಕೊಡ್ಲಿಕ್ಕೆ ಸಾಧ್ಯ ಸ್ವಾಮಿ? ಆ ರೀತಿಯದಾದಂಥ ಮೊದಲೇದಾಗಿ ಹಾಗೆಲ್ಲ ಗ್ಯಾರಂಟಿ ಕೊಡೋ ಪ್ರಶ್ನೆಯೇ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಬರೋದಿಲ್ಲ. ನಿಮ್ಮ ಜೊತೆ ನಾವು ಯುದ್ಧವನ್ನೇ ಮಾಡೋದಿಲ್ಲ ಅಂತ ಬರೆದು ಕೊಡು ಅಂತ ಯಾರೂ ಬರೆದು ಕೊಡೋದಿಲ್ಲ. ಏಕೆಂದರೆ ನಾಳೆ ತನ್ನ ದೇಶಕ್ಕೆ ವಿಪರೀತವಾದಂಥ ಸಂದರ್ಭವನ್ನು ಎದುರಾಳಿ ರಾಷ್ಟ್ರ ಮಾಡಿದ್ದೇ ಸಂದರ್ಭದಲ್ಲಿ ತನ್ನ ದೇಶದ ಸಾರ್ವಭೌಮತೆಯನ್ನು ಭದ್ರತೆಯನ್ನು ಕಾಪಾಡಿಕೊಳ್ಳಿಕ್ಕೆ ಆ ರಾಷ್ಟ್ರ ಯುದ್ಧವನ್ನು ಸಾರಬೇಕಾಗಿದ್ದು ಅನಿವಾರ್ಯ ಆಗಿರುತ್ತದೆ. ಹೀಗಾಗಿ ಆ ರೀತಿಯ ಗ್ಯಾರಂಟಿ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಹೀಗಾಗಿ ಈತ ವಿಧಿಸಿರೋ 3 ಷರತ್ತುಗಳಿಂದ ಯುದ್ಧ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಇದು ಇರಾನಿನ ವಿಚಾರ. ಈ ಕಡೆ ಬನ್ನಿ, ಈ ಕಡೆ ಬಂದರೆ ಅಮೇರಿಕ ನಿನ್ನೆ ಡೊನಾಲ್ಡ್ ಟ್ರಂಪ್ ಒಂದು ಮಾತನ್ನು ಹೇಳಿದ್ದಾರೆ, ನಾನು ಮನಸ್ಸು ಮಾಡಿದರೆ ಈ ಕ್ಷಣದಲ್ಲೇ ಯುದ್ಧವನ್ನು ನಿಲ್ಲಿಸಬಲ್ಲೆ ಅಂತ. ನೋಡಿ, ಇಲ್ಲಿವರೆಗೂ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಹೇಳಿಕೆಗಳು ಯಾವುದೂ ಕೂಡ ಇಲ್ಲಿವರೆಗೂ ನಿಂತಿಲ್ಲ. ಪ್ರತಿ ಬಾರಿಯೂ ಅದು ಬದಲಾಗಿದೆ, ಇದು ಕೂಡ ಬದಲಾಗತ್ತೆ. ಹಾಗಾದರೆ ನಿಮಗೆ ಬೇಕಾಗಿದ್ದೇನೀಗ? ಅವ್ರು ಕೊಟ್ಟಿರೋ ಕಾರಣ ಏನು? ಈಗಲೇ ನಾವು ಯುದ್ಧವನ್ನು ನಿಲ್ಲಿಸಬೇಕು ಅಂತ ಹೇಳಲಿಕ್ಕೆ ಅವ್ರು ಕೊಟ್ಟಿರುವಂಥ ಕಾರಣ 2-3 ಇದೆ. ಒಂದನೇದ್ದು, ಆತ ಹೇಳೋದು ಏರ್ಫೋರ್ಸು ನೇವಿ ಎರಡೂ ಕೂಡ ಅಲ್ಲಿ ಉಳಿದಿಲ್ಲ. ಇರಾನ್ನಲ್ಲಿ ಇದ್ದದ್ದೇ ಅಲ್ಲಿ ಭೂಸೇನೆ ಮಾತ್ರ ಉಳಿದಿದೆ. ಅದು ಬಿಟ್ಟರೆ ಹಾರಾಡುವಂಥ ಕ್ಷಿಪಣಿಗಳಿದ್ದಾವೆ, ಡ್ರೋನ್ಗಳಿದ್ದಾವೆ. ನಾವು ಹೊಡೆಯಬೇಕಾದಂಥ ಎಲ್ಲ ಟಾರ್ಗೆಟ್ಗಳನ್ನು ಹೊಡೆದು ಮುಗಿಸಿ ಆಗೋಗಿದೆ, ಮತ್ತೇನು ಹೊಡಬೇಕಾಗಿಲ್ಲ. ಆರ್ಥಿಕವಾಗಿ ಸಂಪೂರ್ಣವಾಗಿ ಆ ದೇಶವನ್ನು ಕುಸಿಯುವ ಹಾಗೆ ನೋಡ್ಕೊಂಡಿದ್ದೀವಿ. ನ್ಯೂಕ್ಲಿಯರ್ ರಿಯಾಕ್ಟರ್ ಯಾವುದೂ ಅಲ್ಲಿ ಉಳಿದಿಲ್ಲ. ಹೀಗಾಗಿ ನಾವು ಯುದ್ಧವನ್ನು ಮುಂದುವರಿಸುವ ಅಗತ್ಯ ಇಲ್ಲ ಅನ್ನುವ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಹಾಗಾದರೆ ಇಲ್ಲಿ 3ನೇ ಪಾರ್ಟಿ ಇನ್ನೊಬ್ಬರಿದ್ದಾರೆ. ಯಾರು?
ಇಸ್ರೇಲ್ ಹೇಳುತ್ತೆ, ಸ್ಪಷ್ಟವಾಗಿ ಹೇಳ್ತಾ ಇದೆ, ನಮ್ಮ ಎದುರಿಗಿರುವಂಥ ಎದುರಾಳಿ ಸಂಪೂರ್ಣವಾಗಿ ನಿಸ್ತಂತುವಾಗುವವರೆಗೂ, ನಿರ್ಜೀವವಾಗುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಇಸ್ರೇಲ್ ಹೇಳುತ್ತೆ. 3 ಪಾರ್ಟಿಗಳು, ಒಂದು ಕಡೆ ಇರಾನು, ಒಂದು ಕಡೆ ಅಮೇರಿಕಾ, ಒಂದು ಕಡೆ ಇಸ್ರೇಲ್, 3 ಜನರ 3 ಧ್ವನಿಗಳು ಈಗ ಎಲ್ಲ ಕಡೆ ಮಾರ್ದನಿಸುತ್ತಿವೆ. ಆ ಮಾರ್ದನಿಸುವ ಧ್ವನಿ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಮಾತ್ರ ಹೇಳ್ತಾ ಇಲ್ಲ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ರವೀಂದ್ರ ಜೋಶಿ ಅಂದರೆ ಭರವಸೆ, ರವೀಂದ್ರ ಜೋಶಿ ಅಂದರೆ ವಿಶ್ವಾಸಾರ್ಹತೆ. ಯು ಕ್ಯಾನ್ ರಿಲೈ ಅಪಾನ್ ರವೀಂದ್ರ ಜೋಶಿ ಚಾನಲ್. ನಮಸ್ಕಾರ.